ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಮಲ್ಕೊಂಡಾರ. ಸೊ ಇವಾಗ ಎದ್ದೀನಿ. ಟೈಮ್ ಬಂದೆ 4 ಗಂಟೆ ಆಗೈತಿ. ಹಾಗಾಗಿ ವಾಯ್ಸಸ್ ಭಾಳ ಸ್ಲೋ ಇತ್ತು. ಹಾಗಾಗಿ ನಾ ವಾಯ್ಸ್ ಓವರ್ ಕೊಟ್ಟೀನಿ. ಬರ್ರಿ ಇವಾಗ ಫ್ರೆಶ್ ಅಪ್ ಆಗಿ ಬರೋಣ. ಕಣ್ಣೆಲ್ಲ ಹೆಂಗಾಗ್ಬಿಟ್ಟಾವ ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಸೊ ಈಗ ಫ್ರೆಶ್ ಅಪ್ ಆಗಿ ಬಂದೀನಿ. ನಮ್ಗೆ ಆಲ್ರೆಡಿ ಅಡುಗೆನ ಮಾಡಿಬಿಟ್ಟಾರ. ಯಾಕಂತಂದ್ರೆ ಮಾರ್ನಿಂಗ್ ಅವರು ಡ್ಯೂಟಿಗೆ ಹೋಗ್ತಾರಲ್ಲ, ಜಲ್ದಿನೇ ಹೇಳ್ತಾರೆ. ಸೊ ಹಾಗಾಗಿ ಆಲ್ರೆಡಿ ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟಾರ. ನಾಷ್ಟ ಅದು. ಸೊ ಇವಾಗ ನಾ ಫ್ರೆಶ್ ಅಪ್ ಆಗಿ ಬಂದೀನಿ. ಅನ್ನೂ ಹೋಗ್ಯಾನೀಗ. ನೋಡು ಎಷ್ಟು ಜಲ್ದಿ ಆಗ್ತೈತೆ, ಜಲ್ದಿ ಹೋಗೋಣ. ಥಂಡಿ ಐತಿ, ಒಲಿ ಕಾಸ್ಕೊಳಕತ್ತೀನಿ. ಸುರಸುಂದರ 4 ಗಂಟೆಗೆ ಎದ್ದು 5 ಗಂಟೆಗೆ ರೆಡಿಯಾಗಿ 6:15ಗೆ ಸಿಕ್ಕಾಂಬಿಟ್ಟಿವಿ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಏನಂತ ಹೇಳಿ ನನ್ನ ತಂಗಿಗೆ ಅಷ್ಟೊತ್ತಿಗೆ ಫೋನ್ ಮಾಡೀನಿ. ಸ್ವೆಟ್ರ್ ಗಿಟ್ರ್ ಎಲ್ಲ ಹಾಕೊಂಡು ಫುಲ್ ಪ್ಯಾಕ್ ಆಗೀವಿ ಅನ್ನೂ ನಾನು. ಬಟ್ ನೋಡ್ಬೇಕು, ಥಂಡಿನೂ ಸಿಕ್ಕಾಪಟ್ಟಿ ಐತಿ. ಕಿವಿ ಪವಿ ಎಲ್ಲ ಕಟ್ಕೋಬೇಕು ಇವಾಗ. ಗಾಡಿ ಒಳಗೆ ಪೆಟ್ರೋಲನೇ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲ, ಆಲ್ರೆಡಿ 2 ರೌಂಡ್ ಸುತ್ತ ಹೊಡೆದಿದ್ದಾತು. ಇವಾಗ ಮುಂದೆ ಹಾಕ್ಸೋಣ ಅಂತ ಹೇಳಿ ಹೊಂಟೇವಿ. ಗಾಡಿ ಕೂಡ ಬರಲ್ಲ, ಗಾಡಿ ಫುಲ್ ಗಿಡ 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 ಗಿಡ. ಇಲ್ಲೇ ಐತಿ ಪೆಟ್ರೋಲ್ ಬಂಕ್. ಸುಮ್ಮ ಮತ್ತು ಅಲ್ಲಿ ಹಿಂದೆ ಸುತ್ತ ಹರಿದ್ವಿ. ಸೊ ಆಗ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ ಅಂತ. ಮನೆಗೆ ಏನಾರು ತಗೊಳ್ಳೋಣ ಅಂತ ಹೇಳಿ ಬೇಕ್ರಿಗೆ ಬಂದೀನಿ. ಆಗ ಆನ್ಮಟ್ಟಿ ದಾಟಿ ಮುಂದೆ ಬಂದೀವಿ. ನನ್ನ ತಂಗಿ ಮನೆಗೆ ಬಾ ಅಂತ ನನ್ನ ಆತಳ. ಸೊ ಹಾಗಾಗಿ ಕಣ್ಣೆಲ್ಲ ಕೆಂಪಾಗಿಬಿಟ್ಟವು. ಒಂದು 10 ನಿಮಿಷ ಎಲ್ಲ ತೆಗೆದು ಸ್ವಲ್ಪ ಬೇಕ್ರಿ ಒಳಗೆ ತೊಗೊಳ್ಳೋ ಮಟ್ಟ ಅಂತಂದ್ರೆ ಫುಲ್ ಥಂಡಿ ಹತ್ತಾಗದ್ಬಿಟ್ಟೈತಿ. ಸೊ ಇವಾಗ ಅದಕ್ಕೆ ನಿಂದ್ರಿಸಿ ಕಟ್ಕೊಂಡು ಮತ್ತೆ ಹೊಂಟೀನಿ. ಥಂಡಿ ಐತಿ. ಈಗ ಶಿವಾನವ ಅಂತ ಬಿಸಿಲು ಚಾಲು ಆಗೈತಿ. ಅದ್ರೊಳಗಿವ ಬೆಳಗ್ಗಿನ ಫ್ರೂಟಿ ಮ್ಯಾಂಗೋ ಡ್ರಿಂಕ್ ಇದೆ. ಫ್ರೂಟಿದಲ್ಲ ತಗೊಂಡಾನ. ಇವಾಗ ಹೊಂಟ್ವಿ. ಎಷ್ಟು ಕಿಲೋಮೀಟರ್? ಶಿರಾಳಕೊಪ್ಪ 23 ಕಿಲೋಮೀಟರ್ಸ್ ಆಯ್ತು. ಊರು ಅದು ಅಲ್ಲ. ಸೊ ಎಂಟ್ರನ್ಸ್ ಅಂತ ಹೇಳಕ್ ಬಂದ್ವಿ. ಸೊ ನಮ್ಮ ತಂಗಿ ಮನೆಗೆ ಬಂದ್ವಿ. ನಮ್ಮ ತಂಗಿ ಮನೆಗೆ ಬಂದು ಕ್ವಿಕ್ಕಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡೆ. ನಾನು ಬರುವಾಗ ಜೀನ್ಸ್ ಹಾಕೊಂಡು ಬಂದಿದ್ದೆ. ಹಾಗಾಗಿ ಸೊ ಟೆಂಪಲ್ಗೆ ಹೋಗೋದಲ್ಲ ಸರಿ ಅನ್ಸಂಗಿಲ್ಲ. ನಾಷ್ಟಾಗಿ ಮಾಡಾರ ಬರ್ರಿ. ಈ ಟೈಪ್ ಹಿಂಗೆ ಹಾಕೊಂಡೇನು ಡ್ರೆಸ್ ಕಾಣತ್ತಿಲ್ಲ ಫುಲ್. ಆಮೇಲೆ ತೋರಿಸ್ತೇನೆ. ನನ್ನ ಮುಖದಾಗ ಇದೋ ದೊಡ್ಡದಾಗ್ಬಿಟ್ಟೈತೆ ಆ್ಯಕ್ಚುಲಿ. ಯವ್ವ ಇಟ್ಟು ತನಕ ಕುಡ್ಡಾಗಿದ್ದೆ ಅಂತೇಳಿ ಅನ್ಸಾಕತ್ತೈತೆ ನಂಗೆ. ಸೊ ಏನಂತಂದ್ರೆ ಇಲ್ಲಿ ಸಾಗರದಿಂದ ಆಲ್ರೆಡಿ ಮುಂದೆ ಬಂದುಬಿಟ್ಟೀವಿ. ಪೆಟ್ರೋಲ್ ಹಾಕ್ಸಕ್ಕಂತ ಹೇಳಿ ಇದ್ದಾಗ ನನ್ನ ತಂಗಿ ಗಂಡ ಹೋಗ್ಯಾರ. ಸೊ ನಾನು ಇಲ್ಲೇ ಹಿಂದೆ ಹಚ್ಕೊಂಡೀನಿ. ಹುಬ್ಳಿಯಿಂದ ಶಿಗ್ಗಾಂವಿಂದ ಬಂದಾಗಿಂತನೂ ಹೇರ್ ಹಿಂಗೆ ಟೈಮ್ ಮಾಡ್ಕೊಂಡೇನಿ. ಇಲ್ಲ ಅಂತಂದ್ರೆ ಬೆಳಗ್ಗೆ ತಲೆ ತೊಗೊಂಡಿದ್ದಕ್ಕೂ ಅದಕ್ಕೂ ಫುಲ್ ಕೂದಲ ಹುರ್ರಾಗ್ಬಿಡ್ತಾವೆ ಅದರ ಸಂಬಂಧ. ಸೊ ಅಲ್ಲಿ ಹೋಗಿ ಸ್ವಲ್ಪ ಹೇರ್ಸ್ ಎಲ್ಲ ಸರಿ ಮಾಡ್ಕೊಂಡ್ರೆ ಆಗ್ತೈತಿ ಅಂತಂದ್ರೆ ಈ ಕಡೆ ಇದೆಲ್ಲೋ ಹೋಗ್ತೈತಂತ. ಸೊ ಇಷ್ಟು ಈ ಸೈಡ್ ಅದೀವಿ ನಾವು. ಅಲ್ಲಿ ಒಂದು ಯಾವುದೋ ಐತಿ ಸಾಗರ 4 ಕಿಲೋಮೀಟರ್ಸ್. ಹಿಂಗೆ 4 ಕಿಲೋಮೀಟರ್ಸ್ ಒಳಗೆ ಬಂದೀವಿ. ಯಾವುದೋ ಕ್ರಾಸ್ ಅಂತ, ಯಾವುದೋ ಖಂಡಿಕಾ ಕ್ರಾಸ್ ಎಲ್ಲ ಇದು ನೋಡ್ರಿ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಈ ಕಡೆಯಿಂದ ನಾವು ಹೊನ್ನಾವರ ಎಷ್ಟು ಹತ್ತಿರ ಐತಿ. ಸೊ ನಾವು ಇಲ್ಲಿಂದ
ಅವ್ರಿಗೆ ಅಲ್ಲಿ ಕರೆಸ್ಕೊಂಡು ನನ್ನ ತಂಗಿ ಪ್ರೀ ವೆಡ್ಡಿಂಗಿಗೆ ಅಲ್ಲಿಂದ ಹುಬ್ಳಿಂದ ಹೋಗೇವು ನಾವು. ಇಲ್ಲಿಂದ ನೋಡಿದ್ರೆ ಸಾಗರದಿಂದ 77 ಕಿಲೋಮೀಟ್ರ್ ಐತಿ ಬರೀ. ಗೊತ್ತಾಗಿಲ್ಲ ನಮ್ಗೆ. ಆ್ಯಕ್ಚುಲಿ ನಾವು ಬರಾಕತ್ತಿದ್ದು ಈ ರೂಟಿಗೆ ಫಸ್ಟ್ ಟೈಮು, ಸೊ ಹಾಗಾಗಿ ಗೊತ್ತಾಗಿಲ್ಲ ನಮಗೆ. ಹೊಂಟೇವು ಬರೋಬ್ಬರಿ 200 ಕಿಲೋಮೀಟ್ರ್ ಮೇಲೆ ಆಗ್ತಿಲ್ಲ ಈಗ ನಾವು ಬರಾಕತ್ತ. ತಂಗಿಯವರು ಮುಂದದಾರ, ನಮ್ಗೆ ರೂಟ್ ಗೊತ್ತಿಲ್ಲ, ಸೊ ನಾವು ಹಿಂದದೀವಿ. ಅವ್ರಿಗೂ ಗೊತ್ತಿಲ್ಲ, ಅವ್ರು ತಿಳ್ಕೊಂತಿರ್ತಾರ. ಮುಂದದಾರ, ನಾವು ಹಿಂದದೀವಿ. ಫುಲ್ ಕರ್ವ್ ಜೋಗ್ ಫಾಲ್ಸ್ ಬರೀ 8 ಕಿಲೋಮೀಟ್ರ್ ಐತಿ ಇಲ್ಲಿಂದ. ಸೊ ಹಿಂಗ ನಾವೀಗ ವಾವ್ ಸೂಪರ್ ಜೋಗಕ್ಕೆ ಎಂಟ್ರೆನ್ಸ್ ಆಗೇವಿ. ಮೊಸಳೆಲ್ಲಿದೆ ಕಲ್ಲೆ ಕಟ್ಟಿಗಿ. ಸೊ ಈ ಕಡೆ ಸೀನ್ ಅಂತೂ ಸೂಪರ್. ಈ ಬ್ರಿಡ್ಜ್ ಅಂತೂ ಇನ್ನೂ ಸೂಪರ್. ಆಲ್ಮೋಸ್ಟ್ ನಿಯರ್ ಇದ್ದೀವಿ. ಅಂದ್ಕೊಂಡಿದ್ದ ಮಳೆ ಪದ್ಮಾವತಿಗೆ ಬರಬೇಕಾ ಅಂತ ಹೇಳಿ ಜೋಗ್ ಫಾಲ್ಸಿಂದ ಬಂದು ಅಲ್ಲಿಂದ ಒಳಗೆ 7-8 ಕಿಲೋಮೀಟರ್ ಏನೋ ಐತಿ ಅಂತ ಹೇಳಿ ಅಲ್ಲಿ ಒಂದು ಸ್ವಲ್ಪ ರೋಡ್ ಮಿಸ್ ಆಯ್ತಾ. ಸೊ ಕೇಳ್ಕೊತ ಬಂದ್ವಿ. ರೋಡ್ ಅಂತೂ ಫುಲ್ ಹಿಂಗೆ ಡೌನ್ಗೆ ಹೊಂಟೈತಿ, ಒಂದು ಅಪ್ಪ ಬರುವಲ್ತ. ಅವ್ರ ಮುಂದೆ ಕೇಳ್ಕೊತ ಹೊಂಟಾರ, ನಾವು ಹಿಂದೆ ಬರತ್ತೀವಿ. ಈ ಸೈಡ್ ಒಂದು ಟೈಪ್ ಡಿಫ್ರೆಂಟನ್ನ ಐತಿ. ಸಿಕ್ಕೈತಿ. ಇನ್ನೊಂದು ಚೂರು ದೂರ ಅಷ್ಟೇ ಇದ್ದೀವಿ. ಹೋಗಿ ಲೇಟ್ ಆಗಿಬಿಡ್ತಾ ಆ್ಯಕ್ಚುಲಿ ಬರೋದು. ಬೆಳಗ್ಗೆ ಎದ್ದಿದ್ದ ಟೈಮಿಗೆ ಬಂದಿದ್ರೆ ಇನ್ನೂ ಜಲ್ದಿ ಬರ್ತಿದ್ವಿ. ಮತ್ತು ನನ್ನ ತಂಗಿ ಮನೆಗೆ ಬಂದು ಅಲ್ಲಿ ನಾಷ್ಟ ಅದು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋ ಮಟ್ಟ ಅಂತಂದ್ರೆ ಇನ್ನೂ ಟೈಮ್ ಹೋಗ್ಬಿಡ್ತು. ಒಂದು ಚಾಗ ಸುಧಾ ನಿಂದಿರ್ಸಿಲ್ಲ, ಹಂಗೆ ಬಂದೀವಿ ಕರೆ ಹೇಳ್ಬೇಕಂತಂದ್ರೆ. ಆದರೂ ಇನ್ನೂ ರೀಚ್ ಆಗಾಕತ್ತಿಲ್ಲ. ಸುಮ್ಮನೆ ಹೋಗೋದ ಮಾಡಾಕತ್ತೀವಿ. ಅಲ್ಲೇ ಮುಂದೆ ಎಂಟ್ರೆನ್ಸ್ಗೆ ಎಲ್ಲ ಚೆಕಿಂಗು, ಗಾಡಿ ನಂಬರು, ಆಧಾರ್ ಕಾರ್ಡ್ ಏನೇನೇ ಕೇಳ್ತಾರೆ. ರೊಕ್ಕ ಕೇಳ್ತಾರೇನೆ ಅಂತ ಹೇಳಿ ರೊಕ್ಕ ಇಟ್ಕೊಂಡೇವು, ಬಟ್ ರೊಕ್ಕ ಏನು ಕೇಳಿಲ್ಲ. ಸೊ ಚೆಕಿಂಗ್ ಮಾಡ್ತಾರೆ. ಚೆಕಿಂಗ್ ಅದಾದಮೇಲೆ ಎಷ್ಟು ದೂರ ಒಳಗೆ ಬರಬೇಕು. ಸೊ ಭಾಳ ಕರ್ವ್ ಐತಿ. ರೋಡು ಅಷ್ಟೊಂದು ಸರಿ ಇಲ್ಲ. ಸೊ ಹಾಗಾಗಿ ನಾವು ನಮ್ಮ ತಂಗಿ ಕಾಯತ್ತೀವಿ. ಅವರು ಅಲ್ಲಿದ್ದಾರೆ, ಬರಾಕತ್ತಾರ. ಸೊ ಹಾಗಾಗಿ ನೋಡೋದು ಹಾಲತ್ತು ನೋಡ್ರಿ ಇಲ್ಲಿ ಯಾವ ಪರಿ ಆಗ್ಯಾವ. ಬಸ್ ಅಂತೂ ರೋಡ ಮುಟ್ಟಾಕತ್ತೈತಿ. ಫುಲ್ಲು ಟರ್ನ್ ಸಿಕ್ಕಾಪಟ್ಟೆ ಟರ್ನ್ ಐತಿ. ರೋಡು ಸರಿ ಇಲ್ಲ, ಏನಿಲ್ಲ. ಸೊ ಫೈನಲಿ ರೀಚ್ ಆಗೀವಿ. ಸೊ ಸಿಕ್ಕಾಪಟ್ಟೆ ಗದ್ದಲ ಐತಿ ಒಳಗೆಲ್ಲ. ನೋಡ್ರಿ ನನ್ನ ತಂಗಿ ನಿಂತಾಳ. ಅಷ್ಟು ಕೆಳಗೈತಿ ದೇವಸ್ಥಾನ. ಬರ್ರಿ ಹೋಗೋಣ. ಬಂದ್ವಿ. ಈಗ ಹೂ ತಗೊಳಕತ್ತೀವಿ. ಹೂ ತೊಗೊಂಡ್ವಿ. ಹಣ್ಕಾಯಿ ಸಿಗೋದಿಲ್ಲ ಇಲ್ಲೇ. ಸೊ ನೋಡ್ರಿ ಒಳಗೆ ಬಂದ್ಮೇಲೆ ಹಿಂಗೆ ಐತಿ ದೇವಸ್ಥಾನ. ಫುಲ್ ಜನ ದೇವಸ್ಥಾನ ರಶ್ ಐತಿ ಒಳಗೆ. ನೀವೇ ನೋಡಿದ್ರಲ್ಲ ಇಲ್ಲ ಎಷ್ಟು ಗದ್ದಲ ಐತಿ ಅಂತ ಹೇಳಿ. ನಾವು ಬಂದಿರೋದು ಲೇಟ್ ಆಗಿರೋದ್ರಿಂದ ನಾವು ಅಲ್ಲಿ ರೀಚ್ ಆಗೋದ್ರಾಗ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅಲ್ಲಿ ದೇವಿ ದರ್ಶನವೂ ಆಗ್ತಿರಲ್ಲ ಮಧ್ಯಾಹ್ನ ಟೈಮ್ದಾಗ. ನೀವು ಯಾರಾದರೂ ಹೋಗೋದಿದ್ರೆ ಸ್ವಲ್ಪ ಮಾರ್ನಿಂಗರ ಹೋಗ್ರಿ, ಇಲ್ಲ ಈವ್ನಿಂಗ್ ಟಚ್ ಆಗುವಂಗಾರ ಹೋಗ್ರಿ. ಯಾಕಂದ್ರೆ ನಮ್ಗೆ ಹುಬ್ಳಿಯಿಂದ ಭಾಳ ದೂರ ಆಯ್ತು. ಹಿಂಗೂ ನಮಗೂ ಅಷ್ಟು ಗೊತ್ತಿರಲಿಲ್ಲ. ನಾವು ಬಂದಿರೋದು ಫಸ್ಟ್ ಟೈಮ್ ಇತ್ತು. ಸೊ ಹಿಂಗೂ ಕೇಳ್ಕೊಂಡು ರೀಚ್ ಆದ್ವಿ. ಅಲ್ಲೇ ಒಂದು 3-4 ಟೆಂಪಲ್ ಅದಾವೆ. ಎಲ್ಲ ಟೆಂಪಲ್ಗೂ ನೋಡ್ಕೊಂಡು ಎಲ್ಲ ಟೆಂಪಲಿಗೂ ವಿಸಿಟ್ ಕೊಟ್ಟು ಎಲ್ಲಾದ್ರದ್ದು ಒಂದು ಸಣ್ಣಕ್ಕೆ ವಿಡಿಯೋ ಮಾಡ್ಕೊಂಡು. ನನಗಂತೂ ಸಿಕ್ಕಾಪಟ್ಟೆ ನಿಂತು ಕಾಲು ನೋವು ಹಾಕತ್ತಿದ್ವು, ಅಷ್ಟೊಂದು ಗದ್ದಲ ಇತ್ತು. ಸರಿ ಅಂಥೇಳಿ ದೇವಸ್ಥಾನ ಎಲ್ಲ ನಿಂದ್ರಬೇಕು. ಹಿಂಗೂ ಮಾಡಿ ಎಲ್ಲ ದರ್ಶನನೂ ತೊಗೊಂಡ್ವಿ. ಅಲ್ಲಿಂದ ಹೊರಗೆ ಬರಬೇಕಾದ್ರೆ ಇಲ್ಲಿ ನಾಗದೇವ್ರದ್ದು ಒಂದು ಮೂರ್ತಿ ಇತ್ತು. ಸೊ ಅದ್ರದ್ದು ದರ್ಶನ ತೊಗೊಂಡು ಈ ಸೈಡ್ ಹಂಗೆ ಸ್ವಲ್ಪ ಮುಂದೆ ಬಂದ ಮೇಲೆ ಇಲ್ಲಿ ಕೆಳಗೆ ಒಂದು ಟೆಂಪಲ್ ಐತಿ, ಅಲ್ಲಿಗೂ ಹೋಗ್ಬೇಕಂತ. ದೇವಿದದ ಮೂಲ ಸ್ಥಾನ ಅಂತ ಹೇಳ್ತಾರೆ.
ನಾವು ದೇವಿದು ಕೆಳಗೆ ಮೂಲಸ್ಥಾನ ಏನೈತಿ ಆ ದೇವಸ್ಥಾನಕ್ಕೆ ಬಂದ್ವಿ. ಝೂಮ್ ಹಾಕಿ ನೋಡಿದೆ, ಭಾಳ ಚಂದನ ವಿಡಿಯೋ ಬಂತು. ಸೊ ದೇವಿ ದರ್ಶನ ಅಂತೂ ಭಾಳ ಚಲೋ ಆಯ್ತು. ಇಲ್ಲೇ ಪ್ರದಕ್ಷಿಣೆ ಹಾಕಿ ಈ ದೇವಿದ ವಿಶೇಷ ಏನಂತಂದ್ರೆ 4 ಕಡೆಯಿಂದನೂ ನಿಮ್ಗೆ ಈ ದೇವ್ರು ಕಾಣ್ತೈತಿ. ಅಂದ್ರೆ ಪದ್ಮಾವತಿ ಅಲ್ಲೇ ಹುತ್ತೂ ಐತಿ, ಭಾಳ ಚಂದ ಐತಿ. ಆಮೇಲೆ ಅಲ್ಲಿ ಸುತ್ತಮುತ್ತ ಒಂದು 3-4 ಟೆಂಪಲ್ಸ್ ಅದಾವ. ಅವನ್ನೆಲ್ಲ ನೋಡ್ಕೊಂಡು ಇಲ್ಲಿ ಆ್ಯಕ್ಚುಲಿ ಫೋಟೋ ವಿಡಿಯೋ ಏನೂ ಅಲಾವಿಲ್ಲ. ಯಾರೂ ಇರಲಿಲ್ಲ ಅಂತ ಹೇಳಿ ನಾನು ಸಣ್ಣಕ್ಕೆ ವಿಡಿಯೋ ಮಾಡ್ಕೊಂಡು ಇದ್ರಾಗ ಸಣ್ಣ ಸಣ್ಣ ಕ್ಲಿಪ್ಪಿಕ್ಸ್ ಆ್ಯಡ್ ಮಾಡೀನಿ. ಇಲ್ಲಿಂದ ಬಂದರೆ ಇದು ಭೂತನಾಥ್ ಅಂತ ಹೇಳಿ ಅಂತಾರಲ್ಲ ದೇವ್ರು, ಅದು ಭೂತೇಶ್ವರ ಭಾಳ ಹೆಸರಿಂದ ಕರೀತಾರೆ. ಸೊ ಆ ದೇವ್ರು ಅಲ್ಲೇನೋ ನಿಮ್ದು ವಿಶ್ ಇದ್ರೆ ಬರೆದ ಚೀಟಿ ಒಳಗೆ ಹಾಕಬೇಕಂತ. ಅಲ್ಲಿ ಕುಂಬಳಕಾಯಿ ಕೊಡೋ ಪದ್ಧತಿನೂ ಐತಿ. ಸೊ ನನ್ನ ತಂಗಿಯರು ಬರೆದು ಹಾಕಿದ್ರೆ ನಮಗೆ ಪೆನ್ ಅದು ಸಿಗಲಿಲ್ಲ. ಸೊ ಹಾಗಾಗಿ ಅಲ್ಲಿಂದ ದರ್ಶನ ಎಲ್ಲ ಭಾಳ ಅಂದ್ರೆ ಭಾಳ ಚಲೋ ಆಯ್ತು. ಭಾಳ ಪೀಸ್ಫುಲ್ ಆಗೈತಿ. ಒಂದು ಕಡೆ ಹೋದ್ರೆ ನೀವು ಸೀದಾ ಎಲ್ಲ ಟೆಂಪಲ್ಗೂ ವಿಸಿಟ್ ಕೊಟ್ಟ ಬರ್ತೀರಿ. ನೆಕ್ಸ್ಟ್ ಅಲ್ಲಿಂದ ಊಟ ಮಾಡಕ್ಕೆ ಬಂದ್ವಿ. ಮಸ್ತಾಗಿ ಪ್ರಸಾದ ಊಟ ಆಗ್ತದೆ. ಈ ಕಡೆಯಿಂದ ಟರ್ನ್ ಆಗಿ ಎಕ್ಸಿಟ್ ಇರ್ತೈತಿ. ಹೆಂಗೈತಿ ಅಂತಂದ್ರೆ ಪೂರ ಎಲ್ಲ ಕಡೆನೂ ಒಂದು ಟೆಂಪಲ್ನೂ ಮಿಸ್ ಮಾಡುವ ಹಂಗಿಲ್ಲ. ಇಲ್ಲಿ ಸಿಸ್ಟಮೆಟಿಕ್ ಆಗಿ ಹಂಗೆ ಮಾಡ್ಯಾರ. ಪೂರ ಎಲ್ಲ ಒಂದು ಕಡೆಯಿಂದ ಎಲ್ಲ ಕಡೆನೂ ಹೋಗಿ ಫುಲ್ ಮುಗಿಸ್ಕೊಂಡನ ಬರ್ಬೋದು. ಆ ಟೈಪ್ ಐತಿ ಸಿಸ್ಟಮ್. ಬಿಸಿಲಂತೂ ಭಯಂಕರ ಐತಿ. ಫುಲ್ ಓಪನ್ ಸ್ಪೇಸ್ ಇರೋದ್ರಿಂದ ಫುಲ್ ಬಿಸಿಲು. ಸುಮ್ಮನೆ ಊಟ ಹೊಜ್ಜಾಗಿ ಒಂದು ರೌಂಡ್ ಹಂಗೆ ಇತ್ತಾಗಿತ್ತವೆ ಅಂಥೇಳಿ ಆಟಾಡಾಕತ್ತೀವಿ. ಮುಗೀತಿನ ಎಲ್ಲ ಹೋಗೋದು ಟೈಮ್ ಬಂದಿವಾಗ. ಎಷ್ಟಾಗಿತ್ತು ಟೈಮು? ನನ್ನ ತಂಗಿ ಫೋನ್ ನಮ್ಮ ಕಡೆ ಐತೆ ನೋಡ್ರಿ. 2:30 ಆಗೈತಿ. ಬರ್ರಿ. ದರ್ಶನ ಎಲ್ಲ ಆಯ್ತು ಇವಾಗ. ಸೊ ದೇವಸ್ಥಾನಕ್ಕೆ ಬೈ ಮಾಡಿ ಹೊಂಟ್ವಿ. ಇನ್ನೂ ಮಂದಿ ಬರಾಕತ್ತಾರ. ಅಷ್ಟು ಮಂದಿ ಬರತ್ತಾರ. ಅನ್ನೂಗ ಮಸ್ತ್ ಹೊಟ್ಟಿಗೆ ಫುಲ್ ಬಿದ್ದೈತಿ. ಅದಕ್ಕೆ 19 ಸ್ಪೀಡ್ನಾಗ ಅದಾನ ಈಗ. ಹೆಂಗೆ ಹೊಂಟಾನಂದ್ರೆ ನೋಡ್ರಿ. ಕಂಠ ಪೂರ್ತಿ ತಿಂದೆ ಮತ್ತು ಹೋಟೆಲ್ಗೆ ಬಂದು ಹಿಂಗೆ ಸ್ವಲ್ಪ ನಾನು ತಿನ್ನಲ್ಲ ಅಂತ ಅವಾಗ ಹೇಳೀನಿ. ನಾಚಿಕೆ ಐತಿಲ್ಲ ನನಗೆ ಸ್ವಲ್ಪ ಬಂದೆ ಇಕ್ಕೋಬೇಕಾದ್ರಾಗ ಅಲ್ಲೂ ಪ್ರತಾರ ಒಳಗೆ. ಕಣ್ಣೊಳಗೆಲ್ಲ ಫುಲ್ಲು ಧೂಳು. ಹಾ ಪ್ರಭು, ನೀವೇನಿಲ್ಲಿ? ಇಂಥ ಮಸ್ತ್ ಕಾಣಾಕತ್ತಾವು. ಸೊ ಹಾಗಾಗಿ ಒಂದು ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡು ಬಂದೀನಿ. ಇದಂತೂ ಸೇಮ್ ನಮ್ಮ ರೋಸಿ. ಎಲ್ಲ ಬರುವತ್ತಿಗೆ ಹಂಗೆ ಬರ್ಕೋತ ರೋಡ್ ಮಿಸ್ ಮಾಡ್ಕೊಂಡೆ ಒಳಗೆ ರೊಟ್ಟಿಗೂ ಬಂದು ನಮ್ಮ ತಂಗಿಯರು ಫೋನ್ ಮಾಡ್ಯಾರ. ಮತ್ತೆ ಎಲ್ಲದಿರ ನೀವು ಅಂತಂದು. ಮಾರ್ನಿಂಗ್ ಒಂಥರ ಬೆಟರ್, ಈವ್ನಿಂಗ್ ಇನ್ನೊಂದು ಥರ ಬೆಟರ್. ನನಗೆ ವಿಡಿಯೋ ಮಾಡೋಕೆ ಬಿಡಂಗಿಲ್ಲ. ಭಾಳ ತಲೆ ಕೇಳಿಸ್ತಾರ. ಸರಿ ಹೊಡಿತೇನೆ ಯಾವಾಗ ವಿಡಿಯೋ ಮಾಡೋಕೆ ಆನ್ ಮಾಡ್ಕೊತೀನಿ. ಏನಾರ ಒಂದು ಕಿಟಾಪತಿ ಮಾಡಿ ಏನಾರ ಒಂದು ನಾವು ಬೈಕ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ನಮ್ಮ ಬೈಕ್ ಅವ್ರಿಗೆ ಕೊಟ್ಟೇವಿ, ಅವ್ರ ಬೈಕ್ ನಾವು ತಗೊಂಡಿವಿ. ಸ್ವಲ್ಪ ಹಂಗೆ ಚೇಂಜ್ ಇರಲಿ ಅಂತಂದ್ರೆ ಇದ್ದಲ್ಲಿ ಒಂದು ಮನೆ ಮಾಡ್ಕೊಂಡೆ ಇದು ಬಿಡೋಣ. ಎಷ್ಟು ಆರಾಮ್, ಎಷ್ಟು ಪೀಸ್ಫುಲ್. ಕೈ ಹಿಡ್ಕತ್ತಮ್ಮ. ನಮ್ಮ ಸುಷ್ಮಿತಾರ ಮಾಮನ ಮಗಂದ ಬರ್ತಡೇ ಇತ್ತು. ಅದನ್ನು ಮುಗಿಸ್ಕೊಂಡು ಊರಿಗೆ ಬಂದು ಅದನ್ನು ಮುಗಿಸ್ಕೊಂಡು ಇವಾಗ ಮತ್ತೆ ನಮ್ಮ ಮಮ್ಮಿ ಮನೆಗೆ ಹೊಂಟೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.